ಮಧುಚಂದ್ರಕ್ಕೆ ಕರ್ಕೊಂಡು ಹೋಗಿ ಮಸಣಕ್ಕೆ ಚಟ ಕಟ್ಟಿದಂತಹ ಈ ಹೆಂಡತಿಯ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀವಿ. ಈ ಹನಿಮೂನ್ ಮರ್ಡರ್ ಕಥೆ ಏನಾಗಿದೆ ಅಂತಂದ್ರೆ, ಮೇಘಾಲಯ ಹನಿಮೂನ್ ಹತ್ಯೆ ಪ್ರಕರಣದಲ್ಲಿ ಆಗಿರುವಂತ ಈಗ ಬೆಳವಣಿಗೆ. ಪತಿ ರಘುವಂಶಿ ಹತ್ಯೆಯನ್ನ ತಪ್ಪೊಪ್ಪಿಕೊಂಡಿದ್ದಾಳೆ ಪತ್ನಿ ಸೋನಮ್. ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾಗಿ ತಪ್ಪೊಪ್ಪಿಕೊಳ್ಳುತ್ತಾಳೆ. ಪೊಲೀಸರ ವಿಚಾರಣೆಯಲ್ಲಿ ಸತ್ಯವನ್ನ ಈಗ ಹಂತಕ್ಕಿಕ್ಕಿರೋದು. ರಘುವಂಶಿ ಕೊಲ್ಲಲು ಪ್ಲಾನ್ ಬಿ ಸಿದ್ಧಪಡಿಸಿಕೊಂಡಿದ್ಲಂತೆ ಪತ್ನಿ. ಮೊದಲ ಪ್ರಯತ್ನದಲ್ಲಿ ಫೇಲ್ಯೂರ್ ಆದ್ರೆ ಪ್ಲಾನ್ ಬಿ ಕೂಡ ರೆಡಿ ಇತ್ತಂತೆ. ಅಯ್ಯೋ, ರಾಕ್ಷಸಿ ಅಂತ ಇದ್ರೆ ಹಿಂದ್ಗಡೆ ಎಲ್ಲ ಕೇಳ್ತಾ ಇದ್ವಿ ನಾವು, ಆ ರಾಕ್ಷಸಿ ವಂಶದಲ್ಲಿ ಇವಳೇ ಇದ್ಲಾ ಅಂತ ಹಿಂದೆಲ್ಲ ಕೇಳ್ತಾ ಇದ್ವಿ. ರಾಕ್ಷಸರು, ಅದರಲ್ಲಿ ರಾಕ್ಷಸಿ ಅಂತ ಕರಿತಾ ಇದ್ರಲ್ಲ, ಇದೇ ಇರಬೇಕು ಮೋಸ್ಟ್ಲಿ. ಅಷ್ಟು ಚೆನ್ನಾಗಿರುವಂಥ ಗಂಡನನ್ನು ಬಿಸ್ನೆಸ್ ಮಾಡೋನ ಮದುವೆ ಆಗಿಬಿಟ್ಟು ಅವನಿಗೆ ಸ್ಕೆಚ್ ಹಾಕಿಬಿಟ್ಟು ಸುಪಾರಿ ಕೊಟ್ಟು ಕೊಲ್ಲೋ ಮನಸ್ಥಿತಿ ಇದೆಯಲ್ಲ, ಇದೆಂಥ ದುರುಳ ಬುದ್ಧಿ, ಅಂತ ರಾಕ್ಷಸಿ ಕೃತ್ಯ ಅಂತ. ಯಾವ ರೀತಿಯಲ್ಲಿ ಮನಸ್ಸು ಬರುತ್ತೆ ನಿಮಗೆ? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಿದೆ ಈ ಪ್ರಕರಣದಲ್ಲಿ ಹೆಚ್ಚಿನ ಮಾಹಿತಿಗಳು? ಈಗ ಏನು ಬರ್ತಾ ಇದೆ? ಅರುಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವಂತಹ ಸೋನಮ್ ಈಗ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿರುವಂತದ್ದು. ಈಕೆಯನ್ನ ಈಗ ಮೇಘಾಲಯ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆಕೆಯ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಣೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಈಕೆ ಪ್ರಕರಣದಲ್ಲಿ ತಾನು ಕೊಲೆಯನ್ನ ಮಾಡಿಸಿರುವಂತದ್ದಾಗಿ ಅಥವಾ ಅದಕ್ಕೆ ಸುಪಾರಿಯನ್ನ ಕೊಟ್ಟಿರುವಂತದ್ದಾಗಿ ಈಗ ತಪ್ಪೊಪ್ಪಿಕೊಂಡಿರುವಂತದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರುವಂತದ್ದು. ಈ ಹಿಂದೆ ಈಕೆ ಇದು ಪ್ರೇಮ್ ಕಹಾನಿ ಇದ್ದಂತ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ಇದು ಮಾತುಕತೆ ಅಂದ್ರೆ ಒಂದ್ ರೀತಿ ಅಗ್ರಿಮೆಂಟ್ ಅಲ್ಲಿ ಆಗಿರುತ್ತೆ. ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಹೀಗಾಗಿ ನಾನು ಬೇರೆ ಮದುವೆಯನ್ನ ಆಗ್ತೀನಿ, ಆತನನ್ನ ಹತ್ಯೆ ಮಾಡಿದ ಬಳಿಕ ನಾವು ಮರು ಮದುವೆ ಆಗೋಣ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಕರನ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿರ್ತಾಳೆ. ಅದರಂತೆ ಬೇರೆ ಮದುವೆಯಾಗಿ, ಅಂದ್ರೆ ಮನೆಯಲ್ಲಿ ನೋಡಿದಂತ ವರನನ್ನ ಮದುವೆಯಾಗಿ ಆತನನ್ನ ಹತ್ಯೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಚಲನ ರೂಪಿಸುವಂತ ಕೆಲಸವನ್ನ ಸೋನಮ್ ಮಾಡಿದ್ಲು. ಅದರಂತೆ ಮೇಘಾಲಯಕ್ಕೆ ಆತನನ್ನ ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸುಪಾರಿಯನ್ನ ಕೊಟ್ಟು ಹತ್ಯೆ ಮಾಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆರಂಭದಲ್ಲಿ 3 ಜನ ಹಂತಕರೇನಿದ್ರು ಅವರಿಗೆ 4 ಲಕ್ಷ ರೂಪಾಯಿಯನ್ನ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ಲು. ಆತನನ್ನ ಹತ್ಯೆ ಮಾಡಿದ್ರೆ 4 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಲು. ಅದಾದ ಬಳಿಕ ಇದನ್ನ 20 ಲಕ್ಷಕ್ಕೆ ಏರಿಸಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಶತಾಯಗತಾಯವಾಗಿ ಈತನನ್ನ ಹತ್ಯೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಸೋನಮ್ ಬಂದಿದ್ಲು. ಹೀಗಾಗಿ ಹನಿಮೂನ್ಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಈ ಒಂದು ದುಡ್ಡು ಕಾಸಿನ ಅರೇಂಜ್ಮೆಂಟ್ಸ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಮದುವೆಯಲ್ಲಿ ಹಾಕಿದಂತ ಎಲ್ಲಾ ಆಭರಣಗಳನ್ನು ಕೂಡ ಆಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ಲು. ಜೊತೆಗೆ ಪತಿ ಏನು ರಘುವಂಶಿ ಇದ್ದ, ಆತನ ಆಭರಣಗಳನ್ನು ಕೂಡ ತೆಗೆದುಕೊಂಡು ಬರುವಂತೆ ಸೂಚನೆಯನ್ನು ಕೊಟ್ಟಿದ್ಲು. ಹೀಗಾಗಿ ಪತ್ನಿಯ ಮಾತನ್ನ ಕೇಳಿ ಆತ ಕೂಡ ಸಾಕಷ್ಟು ಆಭರಣಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದ. ಸೊ ಈ ಒಂದು ಹತ್ಯೆ ಆದ ಬಳಿಕ ಹಂತಕರಿಗೆ ಈ ಒಂದು ಆಭರಣಗಳ ಮೂಲಕ ಋಣ ಸಂದಾಯ ಮಾಡುವಂತ ಕೆಲಸವನ್ನ ಕೂಡ ಮಾಡಿದಾಳೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಒಂದ್ ವೇಳೆ ಸುಪಾರಿ ಕಿಲ್ಲರ್ಸ್ ರಘುವಂಶಿಯನ್ನ ಹತ್ಯೆ ಮಾಡುವಲ್ಲಿ ವಿಫಲ ಆದ್ರೆ ಪ್ಲಾನ್ ಬಿ ಅನ್ನು ಕೂಡ ತಯಾರಿ ಮಾಡಿ ಸೋನಮ್ ಇಟ್ಕೊಂಡಿದ್ಲು. ಆ ಪ್ಲಾನ್ ಬಿ ಏನು ಅಂದ್ರೆ, ರಘುವಂಶಿಯನ್ನ ಫೋಟೋ ತೆಗೆಯುವಂತ ನೆಪದಲ್ಲಿ ಜಲಪಾತದ ಕಂದಕದ ತುದಿಗೆ ನಿಲ್ಲಿಸಿ ಅಲ್ಲಿ ಆತನನ್ನ ತಳ್ಳಿ ಹತ್ಯೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕೂಡ ಮಾಡ್ಕೊಂಡಿದ್ಲು. ಇದಕ್ಕೆ ಸಂಬಂಧಪಟ್ಟಂತೆ ಆತನ ಪ್ರಿಯಕರನ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ಲು. ಸೊ ಈ ಎಲ್ಲಾ ಮಾಹಿತಿಯನ್ನು ಕೂಡ ಈಗ ಸದ್ಯಕ್ಕೆ ಸೋನಮ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗಿದೆ. ಸೊ ಮುಖ್ಯವಾಗಿ ಈಗ ಸೋನಮ್ ಮತ್ತೆ ಇತರ 3 ಆರೋಪಿಗಳನ್ನ ಇವತ್ತು ಕೋರ್ಟ್ನ ಮುಂದೆ ಹಾಜರುಪಡಿಸಿ ಆಕೆಯನ್ನ ವಶಕ್ಕೆ ತೆಗೆದುಕೊಂಡು ಅಪರಾಧ ಸ್ಥಳವನ್ನ ಮರುಸೃಷ್ಟಿ ಮಾಡಲಿಕ್ಕೆ ಮೇಘಾಲಯ ಪೊಲೀಸರು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀರಿ ನಿಮ್ಮ ಹತ್ರ.